ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್ ನಾಯ್ಕ್. ನಮ್ಮ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ನಾವು ಹೊಸ ಯೋಗಕ್ಕೆ ಅಂದರೆ ಹೊಸ ಉಚಿತ ಸದಸ್ಯತ್ವ ಅಭಿಯಾನಕ್ಕೆ ನಾವು ಸೇರಲಿಕ್ಕೆ ನಮಗೆ ಬಾಗಿಲು ತೆರ್ಕೊಂಡಿದೆ ಅಂತ ಹೇಳ್ಬೋದು. ನೀವೆಲ್ಲರೂ ನೋಡಿರ್ತೀರಿ ಓ ನ್ಯೂಸ್ 16 ಪಾಪಪ್ ಮೆಸೇಜನ್ನು. ಅದರಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ ನಾವೆಲ್ಲರೂ ತಯಾರಿ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರನ ಸರ್ ಇವತ್ತು ಪಾಪಪ್ ಮೆಸೇಜ್ ಮುಖಾಂತರ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ. ವಿಕ್ಟ್ರಿ ವಿತ್ ಆ್ಯಶ್ ಈ ಒಂದು ಹೊಸ ಪೇಜಲ್ಲಿ ನಾವು ಅಂದರೆ ಇನ್ನು ನಮ್ಮ ಒಂದು ಟ್ರೈನಿಂಗ್ ಸೆಷನ್ ಇರ್ಬೋದು, ದೊಡ್ಡ ದೊಡ್ಡ ಇವೆಂಟಲ್ಲಿ ನಾವು ಭಾಗವಹಿಸಲಿಕ್ಕೆ ನಮಗೆ ಮುಂದಿನ ದಿಟ್ಟ ಒಂದು ಪ್ರಯಾಣಕ್ಕಾಗಿ ನಮಗೆ ಒಂದು ಎಂಟ್ರಿ ಭಾಗ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ನಲ್ಲಿ ಈ ಒಂದು ಪೇಜಲ್ಲಿ ನಾವೆಲ್ಲರೂ ಎಂಟ್ರಿ ಆಗಲಿಕ್ಕೆ ನಮಗೆ ಅವಕಾಶ ಇದೆ. ಇದರಲ್ಲಿ 12 ಪ್ರಶ್ನೆ ಇದ್ದಾವೆ. ಆ 12 ಪ್ರಶ್ನೆಗಳಿಗೆ ಭಾಳ ಕೇರ್ಫುಲ್ಲಾಗಿ ನೀವೆಲ್ಲರೂ ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲದೆ ಭಾಳ ಕೇರ್ಫುಲ್ಲಾಗಿ ನೀವು ಇದರಲ್ಲಿ ಎಂಟ್ರಿ ಮಾಡಿ, ಯಾಕಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ ಇದು ಭಾಳ ಸಹಕಾರಿಯಾಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ, ಒಂದು ಐಡಿಗೆ, ಒಂದು ಅಪ್ಲಿಕೇಶನ್ನಿಗೆ ಒಂದೇ KYC ಮಾಡಲಿಕ್ಕೆ ಅವಕಾಶ ಇರುತ್ತೆ. ಒಬ್ರಿಗೆ ಒಂದೇ. ಈಗ ಭಾಳಷ್ಟು ಜನರದ್ದು ಏನಾಗಿದೆ ಸಮಸ್ಯೆ ಅಂದರೆ 10, 15, 25, 30 ಐಡಿಯನ್ನು ಮಾಡಿಕೊಟ್ಟಿದ್ದಾರೆ. ಅಂಥವರಿಗೆ ಮಲ್ಟಿಪಲ್ ಅಕೌಂಟ್ ಇದ್ದವರು ಕೇವಲ ಅವರ ಫ್ಯಾಮಿಲಿಯಲ್ಲಿ ಅವರು KYC ಮಾಡಲಿಕ್ಕೆ ಅವಕಾಶ ಇತ್ತು ಅಂದರೆ ಅವರು ಮಾಡ್ಕೋಬೋದು. ಯಾಕಂದರೆ ನಾವು ಇಲ್ಲಿ ಮಲ್ಟಿಪಲ್ ಅಕೌಂಟನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ನೀವು ಎಷ್ಟು ಅಕೌಂಟನ್ನು ಮೇಂಟೈನ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ನಿರ್ಧಾರವಾಗಿರುತ್ತೆ. ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ KYC. ಹಾಗಾಗಿ ನಾವು ಮಲ್ಟಿಪಲ್ ಅಕೌಂಟ್ ಇದ್ದವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ನಾವು ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇಮೇಲ್ ಕೂಡ ನಿಮಗಿಲ್ಲಿ ನಿಮ್ಮ OESನಲ್ಲಿ ನಿಮ್ಮದು ಏನು ಅಪ್ಲಿಕೇಶನ್ ಇರುತ್ತೆ, ನಿಮ್ಮ ಪ್ರೊಫೈಲ್ ಇರುತ್ತೆ. ಪ್ರೊಫೈಲಲ್ಲಿ ನಿಮ್ಮ ಹೆಸರು, ಇಮೇಲ್ ID ಎಲ್ಲ ಡಿಫಾಲ್ಟಾಗಿ ಅಲ್ಲಿ ಬಂದಿರುತ್ತೆ ಅಪ್ಲಿಕೇಶನಲ್ಲಿ. ಅಲ್ಲಿ ನೀವು ಇಮೇಲ್ IDಯನ್ನು ಚೇಂಜ್ ಮಾಡ್ಬೋದು ಅಂತಂದರೆ ಚೇಂಜ್ ಮಾಡಲಿಕ್ಕೆಲ್ಲ ಅವಕಾಶನ ಕೊಟ್ಟಿದ್ದಾರೆ. ಯಾರಿಗಾದರೂ ಇಮೇಲ್ ಪ್ರಾಬ್ಲಮ್ ಇತ್ತು ಅಂದರೆ ಇಮೇಲ್ ID ಚೇಂಜ್ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ನೀವು ಮಾಡ್ಕೋಬೋದು. ಇದಕ್ಕೆ ಈ ಅಪ್ಲಿಕೇಶನನ್ನು ಫುಲ್ಫಿಲ್ ಮಾಡಲಿಕ್ಕೆ ಒಂದು ವಾರ ಟೈಮ್ ಇರುತ್ತೆ. ಅಂದರೆ ಅಕ್ಟೋಬರ್ 10ರವರೆಗೆ ನಿಮಗೆ ಟೈಮ್ ಇರುತ್ತೆ. ನೀವು ಅಪ್ಲಿಕೇಶನನ್ನು ಫುಲ್ಫಿಲ್ ಮಾಡಿದವರಿಗೆ ನೆಕ್ಸ್ಟ್ ಹಂತಕ್ಕೆ ಹೋಗಲಿಕ್ಕೆ, ವಿಕ್ಟ್ರಿ ವಿತ್ ಆ್ಯಶ್ಗೆ ಸೇರಲಿಕ್ಕೆ ನಿಮಗೆ ಒಂದು ಅಧಿಕೃತವಾಗಿ ಇಮೇಲ್ ಬರುತ್ತೆ. ನಿಮ್ಮ ಅಧಿಕೃತ ಏನು ಜಿಮೇಲ್ ಇರುತ್ತೆ, ಆ ಜಿಮೇಲ್ಗೆ ಒಂದು ಮೇಲ್ ಬರುತ್ತೆ. ಅಲ್ಲಿಂದ ನೀವು ಕನ್ಫರ್ಮೇಷನ್ ಮೇಲ್ ಅಂತ ಹೇಳ್ಬೋದು. ಅಲ್ಲಿಂದ ನೀವು ಮುಂದಿನ ಸ್ಟೆಪ್ಪಿಗೆ KYC ಮಾಡಲಿಕ್ಕೆ ನೀವು ಎಲಿಜಿಬಿಲಿಟಿ ಕನ್ಫರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೀವು ಅರ್ಜಿಯನ್ನು ನೀವು ಓಪನ್ ಮಾಡಿದ ನಂತರ ನಿಮ್ಮ OESನಲ್ಲಿ ನಿಮಗಲ್ಲಿ ರೈಸ್ ರೀಸೆಟ್ ರೀಫೋಕಸ್ ಅಂತ ಹೇಳ್ಬಿಟ್ಟು ಒಂದು ಆ್ಯಶ್ ಜೊತೆಗೆ ಒಂದು ವಿಕ್ಟ್ರಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕರೆಕ್ಟಾಗಿ ನಿಮಗೆ ನಿಮ್ಮ ಹೆಸರು, ಇಮೇಲ್ ID ಅಲ್ಲಿ ಡಿಫಾಲ್ಟಾಗಿ ಬಂದಿರುತ್ತೆ. ನೀವು ನಿಮ್ಮ ಇಮೇಲ್ IDಯನ್ನು ಚೇಂಜ್ ಮಾಡ್ಬೋದಾದರೆ ನಿಮ್ಮಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಮಾಡೋರು ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಮೊದಲನೇ ಕ್ವಶನ್ ಅಂತ ಹೇಳ್ಬೋದು. ಅಲ್ಲಿ ನಿಮ್ಮ ನೆಟ್ವರ್ಕ್ ಸೈಜನ್ನು ಕೇಳಿದ್ದಾರೆ, ಅಂದರೆ ನೆಟ್ವರ್ಕಿನ ಗಾತ್ರ. ಅಲ್ಲಿ ನೀವು ನಿಮ್ಮ ಸರ್ಕಲ್ನಲ್ಲಿ ಎಷ್ಟು ಜನರು ನಿಮ್ಮ OESನಲ್ಲಿ ಸಕ್ರಿಯವಾಗಿದ್ದಾರೆ, ನೀವು ಕಳೆದ ಬಾರಿ ಸರ್ವೇನಲ್ಲೆಲ್ಲ ಎಷ್ಟು ಜನ ಎಂಟ್ರಿ ಆಗಿದ್ದಾರೆ, ನಿಮ್ಮ ಸಂಪರ್ಕದಲ್ಲಿರುವಂಥವ್ರು ಅಥವಾ ನಿಮ್ಮ ಡೈರೆಕ್ಟ್ ಇರುವಂಥವ್ರು, ಅದನ್ನು ಕೇಳಿದ್ದಾರೆ. ಅಲ್ಲಿ ನಿಮಗೆ 1ರಿಂದ 10, 0ದಿಂದ ಹಿಡಿದ್ಬಿಟ್ಟು 1000ವರೆಗೆ 1000+ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೀವು ಆಯ್ಕೆಯನ್ನು ಕೊಟ್ಟಿದ್ದಾರೆ. ನೀವು ಆಯ್ಕೆಯನ್ನು ಟಿಕ್ ಮಾಡಬೇಕು, ನೀವು ಎಷ್ಟು ಜನರು ನಿಮ್ಮ ಡೈರೆಕ್ಟ್ ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನು. ಇನ್ನು ಎರಡನೇ ಬಂದ್ಬಿಟ್ಟು ನಿಮ್ಮ ಗ್ರೋತ್ ಪೊಟೆನ್ಷಿಯಲ್, ನಿಮ್ಮ ಬೆಳವಣಿಗೆಯ ಸಾಮರ್ಥ್ಯ. ಅದು ಮುಂದಿನ 60 ದಿವಸದಲ್ಲಿ ನೀವು ಎಷ್ಟು ಜನರನ್ನು ನೀವು ಇದರಲ್ಲಿ ಒಂದು ಸಿಸ್ಟಮಲ್ಲಿ ನೀವು ಸೇರಿಸ್ಬೋದು ಅಂತ ಕೇಳಿದ್ದಾರೆ. ಓಕೆ, ಯಾರಿಗೂ ಕಂಪಲ್ಸರಿ ಸೇರಿಸಲೇಬೇಕು ಹಾಗಿಲ್ಲ. ಇಲ್ಲಿ ನಿಮಗೆ ಕ್ವಶನನ್ನು ಕೇಳಿದ್ದಾರೆ, ಮುಂದಿನ 60 ದಿವಸದಲ್ಲಿ ನೀವು ಹೊಸದಾಗಿ ಎಷ್ಟು ಜನರನ್ನ ನೀವು ಸಂಪರ್ಕ ಸಾಧಿಸ್ಬೋದು. ಅದನ್ನು ಕೂಡ ನಿಮಗಿಲ್ಲಿ 0ದಿಂದ ಹಿಡಿದು 1000+ ಕೊಟ್ಟಿದ್ದಾರೆ. ಅಲ್ಲಿ ಆಯ್ಕೆಯನ್ನು ನೀವು ಮಾಡ್ಕೋಬೇಕು. ಓಕೆ, ಟಿಕ್ ಮಾಡಬೇಕು. ಇನ್ನು ಮೂರನೇದು ಟೈಮ್ ಸ್ಪೆಂಡಿಂಗು. ನೀವೊಂದು ಸಿಸ್ಟಮ್ ಒಳಗಡೆ ನೀವು ಎಷ್ಟು ಟೈಮನ್ನು ನೀವು ಕೊಡ್ತೀರಿ ಅನ್ನೋದ್ರ ಬಗ್ಗೆ ನಿಮಗೆ
ಸಮಯ ಹೂಡಿಕೆ ಬಗ್ಗೆ ಕೇಳಿದ್ದಾರೆ. ವಾರಕ್ಕೆ ನೀವು ಎಷ್ಟು ಟೈಮನ್ನು ಈ ಒಂದು ಸಿಸ್ಟಮ್ಗೋಸ್ಕರ ಸಮಯನ ಮೀಸಲಿಡ್ತೀರಿ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ. ಓಕೆ, ಅದರಲ್ಲೂ ನೀವು 2 ಗಂಟೆಗಿಂತ ಕಡಿಮೆ, ಹಾಗೆಯೇ 40+ ಗಂಟೆಗಳಿಗಿಂತ ಜಾಸ್ತಿ ವಾರಕ್ಕೆ ನೀವು ಕೊಡ್ತೀವಿ ಅನ್ನೋದನ್ನು ನೀವು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಓಕೆ, ಇನ್ನು 4ನೇದು ಬಂದುಬಿಟ್ಟು ನಾಯಕತ್ವ, ಲೀಡರ್ಶಿಪ್ ಆ್ಯಕ್ಟಿವಿಟಿ, ನಾಯಕತ್ವ ಚಟುವಟಿಕೆ. ಅದರಲ್ಲಿ ನೀವು ತಿಂಗಳಿಗೆ ಎಷ್ಟು ಸರಿ ನೀವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀರಿ, ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದನ್ನು ನೀವು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು 5ನೇದು ವಾಸಿಸುವ ನೀವು ದೇಶ, ನೀವು ಯಾವ ದೇಶದಲ್ಲಿ ಇರ್ತೀರಿ ಅದನ್ನು ನೀವು ಮೆನ್ಷನ್ ಮಾಡಿ. ಒಬ್ವಿಯಸ್ಲಿ ಇಂಡಿಯಾದಲ್ಲಿದ್ದರೆ ಇಂಡಿಯಾ ಅಂತ ಮಾಡಿ, ಅಥವಾ ಬೇರೆ ದೇಶದವರು ಇದ್ದವರು ಬೇರೆ ದೇಶದಲ್ಲಿ ನೀವು ಆ ದೇಶವನ್ನು ಟಿಕ್ ಮಾಡಿ. ಇನ್ನೊಂದು 6ನೇ ಕ್ವೆಶನ್ ಕೇಳಿದ್ದಾರೆ, ನಿಮಗೆ ಜಾಗತಿಕ ವ್ಯಾಪ್ತಿ ಮತ್ತು ಪ್ರಭಾವ, ನೀವು ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಏನಾದರೂ ನೀವು ಪ್ರಭಾವ ಹೊಂದಿದರೆ ಅಥವಾ ನಿಮ್ಮ ನೆಟ್ವರ್ಕ್ ಬೇರೆ ದೇಶದಲ್ಲಿ ಇದೆ ಅಂತಂದರೆ ಆ ದೇಶದ ಹೆಸರನ್ನು ಇಲ್ಲಿ ಟಿಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಸಪೋಸ್ ನಿಮಗೆ ಯಾವುದೇ ದೇಶದಲ್ಲಿ ಸಂಪರ್ಕ ಇಲ್ಲ ಅಂತಂದರೆ ನೀವು ಅಗೇನ್ ಇಂಡಿಯಾನೇ ಟಿಕ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, 7ನೇ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಹ್ಯಾವಿಂಗ್ ಎ ರೀಸೆಟ್ ಆ್ಯಟಿಟ್ಯೂಡ್, ಅಂದರೆ ಮರುಹೊಂದಿಸುವ ಮನೋಭಾವ ಹೊಂದಿರೋರು, ಅಂದರೆ ನೀವು ಹೊಸದಾಗಿ ನೀವು ಎಷ್ಟು ಜನರನ್ನು ನೀವು ಇದರಲ್ಲಿ ಸೇರಿಸಲಿಕ್ಕೆ ಇಷ್ಟಪಡ್ತೀರಿ ಅನ್ನೋದನ್ನು ನೀವು ಕೇಳಿದ್ದಾರೆ. ಅಲ್ಲಿ ಕೂಡ 1 ರಿಂದ 10ವರೆಗೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಟಿಕ್ ಮಾಡ್ಬೋದು. ಆನಂತರ 8ನೇದು ಬಂದುಬಿಟ್ಟು ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ನೀವು ಎಷ್ಟು ಇದನ್ನು ಅಗ್ರಿ ಆಗ್ತೀರಿ, ಅಂದರೆ ನೀವು ಎಷ್ಟು ಇದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ತೀರಿ, ನೀವು ಪಾಸಿಟಿವ್ ಆಗಿದ್ದೀರೋ ಅಥವಾ ನೆಗೆಟಿವ್ ಇದ್ದೀರೋ ಅನ್ನೋದನ್ನು ನೀವು ಅಲ್ಲಿ ನಿಮಗೆ ಅಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಒಪ್ಕೊಳ್ತೀರಾ ಅಥವಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ, ಅದನ್ನು ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. 9ನೇದು ಬಂದುಬಿಟ್ಟು ನಿಮ್ಮ ಬದ್ಧತೆ, ಅಂದರೆ ನಿಮ್ಮ ಕಮಿಟ್ಮೆಂಟು ಸ್ನೇಹಿತರೆ, ನೀವು ಎಷ್ಟು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಅಥವಾ ನೀವು ಎಷ್ಟು ನೀವು ಕಮಿಟ್ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗಿಲ್ಲಿ 3 ಆಯ್ಕೆಯನ್ನು ನೀವು ಟಿಕ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಆಯ್ಕೆಗಳಿದ್ದಾವೆ, ಅದರಲ್ಲಿ ನೀವು ಯಾವುದಾದ್ರೂ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ನೀವು ಇಲ್ಲಿ ಟಿಕ್ ಮಾಡಿ. ಓಕೆ, 10ನೇದು ಬಂದುಬಿಟ್ಟು ನಿಮ್ಮ ಡ್ರೀಮು, ನಿಮ್ಮ ಗೋಲ್ಸು, ನಿಮ್ಮ ಪ್ರಮುಖ ಕನಸುಗಳು ಮತ್ತು ನಿಮ್ಮ ಗುರಿಗಳು ಯಾವುದಿದೆ ಅದನ್ನು ನೀವು ಇಲ್ಲೂ ಕೂಡ ನೀವು ಟಿಕ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಟಿಕ್ ಮಾಡ್ಬೋದು, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಟಿಕ್ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ಆನಂತರ 11ನೇದು ಬಂದುಬಿಟ್ಟು ನಿಮ್ಮ ಏನು ಗ್ರೇಟೆಸ್ಟ್ ಪೊಟೆನ್ಷಿಯಲ್ ಮತ್ತು ಎನರ್ಜಿ, ನೀವು ಎಲ್ಲಿ ಯಾವುದು ಶ್ರೇಷ್ಠ, ನಿಮ್ಮ ಸಾಮರ್ಥ್ಯ ಯಾವುದು ಅದನ್ನು ನಿಮಗೆ ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಟಾಪ್ 3 ಅಂದರೆ 3 ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ನೀವು ಸಾಕಷ್ಟು ಆಯ್ಕೆಗಳಿದ್ದಾವೆ, ಅದನ್ನು ನೀವು ಓದಿಬಿಟ್ಟು ಅವ್ರನ್ನ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಟಿಕ್ ಮಾಡ್ಬೋದು. ಆನಂತರ 12ನೇದು ಬಂದುಬಿಟ್ಟು ಯೂಟ್ಯೂಬ್ ಚಾನಲ್. ಓಕೆ, ನಿಮ್ಮ ಹತ್ರ ನಿಮ್ಮದು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದ್ದಾರೆ. ಯೂಟ್ಯೂಬ್ ಚಾನಲ್ ಇದ್ದರೆ ನಿಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ ಇಲ್ಲ ಅಂತಂದರೆ ಮೊದಲನೇ ಆಯ್ಕೆ ಯಾವುದೇ ಚಾನಲ್ ಇಲ್ಲ ಅನ್ನೋದು, ಅದನ್ನು ನೀವು ಟಿಕ್ ಮಾಡ್ಬೋದು. ಅದರ ಸಂಬಂಧಿಸಿ ಇವತ್ತು ಬೆಳಿಗ್ಗೆ ದಿಲೋನ್ ಸರ್ ಕೂಡ ಒಂದು ಮೆಸೇಜ್ ಹಾಕಿದ್ದಾರೆ, ಅಲ್ಲಿ ನೀವು ಯೂಟ್ಯೂಬ್ ಚಾನಲನ್ನು ಮಾಡ್ಕೋಬೋದು ಅಂತೇಳಿ. ಕಡ್ಡಾಯವಾಗಿ ಏನಿಲ್ಲ, ಅವ್ರು ಹೇಳಿದ್ದಾರೆ ಫಾರಿನರ್ಸ್ ಎಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಮೆಸೇಜ್ ಬಂದ ನಂತರ ಮಾಡೋರು ಮಾಡ್ಕೋಬೋದು, ಏನು ಅದರಲ್ಲಿ ಏನು ಫೋರ್ಸ್ ಇಲ್ಲ. ನೀವು ಇಲ್ಲ ಅಂತಂದರೆ ಇಲ್ಲ ಅಂತಲೂ ಮೆನ್ಷನ್ ಮಾಡ್ಬೋದು. ಓಕೆ, ಇದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಗೆ 12 ಕ್ವಶನ್ ಆ್ಯಂಡ್ ಆನ್ಸರ್ ಇದೆ ಸ್ನೇಹಿತರೆ. ಇದರಲ್ಲಿ ನೀವು ಇದನ್ನು ಕರೆಕ್ಟಾಗಿ ಓದಿ, ಯಾರು ಕೂಡ ಕೇರ್ಫುಲ್ಲಾಗಿ ಓದಿಬಿಟ್ಟು ಇದನ್ನು ನೀವು ಕ್ವಶನ್ ಆ್ಯಂಡ್ ಆನ್ಸರ್ಗೆ ಆನ್ಸರ್ ಮಾಡಿ. ಓಕೆ, ಇಲ್ಲಿ ಯಾವುದೇ ಕಡ್ಡಾಯ ಇಲ್ಲ, ಇದೊಂದು ನಮಗೆ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ ಒಂದು ಅವಕಾಶ. ಈ ಅವಕಾಶನ ಕರೆಕ್ಟಾಗಿ ನಾವು ಬಳಸ್ಕೊಳ್ಳೋಣ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪು ಏನೇನು ಬರುತ್ತೆ ಅದಕ್ಕೆಲ್ಲವಕ್ಕೂ ಕೂಡ ನಾವು ರೆಡಿಯಾಗಿರೋಣ ಅಂತ ಹೇಳ್ತಾ, ಸ್ನೇಹಿತರೆ, ಭಾಳಷ್ಟು ಜನರಿಗೆ ಮೆಸೇಜ್ಗಳು, ಫೋನ್ಗಳು ಬರ್ತಾ ಇದ್ದಾವೆ. ಭಾಳಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ, ಹೇಗೆ ಮಾಡಬೇಕು ಏನು ಅಂತೇಳಿ. ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಏನಿಲ್ಲ, ಎಲ್ಲವೂ ಕೂಡ ಸರಳವಾಗಿದೆ, ಭಾಳ ಸಿಂಪಲ್ ಆಗಿದೆ. ಇದನ್ನು
ಈಸಿಯಾಗಿ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ಏನು ಬರುತ್ತೆ, KYC ನೆಕ್ಸ್ಟ್ ಸ್ಟೆಪ್ ಬರುತ್ತೆ. KYC ನಮ್ಮ ಆನ್ ಪ್ಯಾಸಿವ್ನ KYC ಅಲ್ಲ, ಇದು ವಿಕ್ಟ್ರಿ ವಿತ್ ಯಾಶ್ ಅವರ ಈ ಒಂದು ಪೇಜಲ್ಲಿ, ಈ ಒಂದು ಬಿಸ್ನೆಸ್ ಮಾಡೆಲ್ನಲ್ಲಿ ನಮಗೆ KYC ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಾನು ನಿಮ್ಮ ಮುಂದೆ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸರ್ವೇನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ, ಓಕೆ, ಇಮಿಡಿಯೇಟ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಒಂದು ಚಾನಲನ್ನು ಎಲ್ಲರೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.